ದೇವೇಗೌಡರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾರೆ. ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈತಿಕತೆ ಇವರಲ್ಲಿದೆ? ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇವೆ. ಇವತ್ತು ನಾವು BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಾರು ಕಾರಣ? ಇವರೇ ಕಾರಣ ಅಲ್ವಾ? ಮೇಲೆ ಇನ್ನೊಂದು ಹೇಳ್ತೀನಿ, ಮೇಕೆದಾಟಿನ ಬಗ್ಗೆ ಹೇಳಿದ್ದಾರೆ. ದೇವೇಗೌಡರು ಈಗ ಹೇಳ್ತಾ ಇದ್ದಾರೆ, ನಮ್ಮ ಪಾದಯಾತ್ರೆಗೆ ಯಾಕೆ ಬೆಂಬಲ ಕೊಡಲಿಲ್ಲ ಹಾಗಂತ ಹೇಳಿದ್ದಾರೆ. ನೆನ್ನೆ ಇಲ್ಲ ಸಭೆಯಲ್ಲಿ ಯಾರೋ DK ಶಿವಕುಮಾರ್ ಅವರು, ನೀವು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು, ಈಗ 1 ವರ್ಷ ಸರ್ಕಾರ ನಡೆಸಾಯ್ತಲ್ಲ, ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿ ಇಟ್ಕೊಂಡಿದ್ದೀರಾ? ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಯಥೇಚ್ಛವಾಗಿ ಬಿಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದನಕರುಗಳಿಗೆ ಕುಡಿಯೋ ನೀರಿಲ್ಲ, ಕೆರೆ ಕಟ್ಟೆಗಳು ಬತ್ತೋಗಿದ್ದಾವೆ, ಬೆಳೆ ಇವತ್ತು ನಾಶ ಆಗಿದೆ. ಅಲ್ಲಿ ಈಗಲೂ ಸಹ ಯಥೇಚ್ಛವಾಗಿ ನೀರು ಬಿಡ್ತೀರಿ ಕದ್ದು. ಇಲ್ಲ ನಾವು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ ಮೊನ್ನೆ ಏನೋ ಸ್ವಲ್ಪ ರಿಲೀಸ್ ಮಾಡಿದ್ದೀವಿ ಅಂತಾರೆ. ಆದರೆ ಸಂಗಮದ ಹತ್ರ ನೀರು ಯಾವ ರೀತಿ ಹೋಯ್ತು ಅನ್ನೋದು ಆ ಭಾಗದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ನಿಮಗೆ ಆ ಭಾಗದಲ್ಲಿ ನಿಮಗೆ ಆ ಭಾಗದಲ್ಲಿ ಜನ ಬೆಂಬಲ ಇಲ್ಲ, ಆ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ಮೇಕೆದಾಟು ಮಾತಾಡ್ತಾ ಇದ್ದಾರೆ ಅಂತ ನಿನ್ನೆ DK ಎಲ್ಲಿ ಜನ ಬೆಂಬಲ ಇಲ್ಲ ಅಂತ ಭಾಗದಲ್ಲಿ ಬೆಂಬಲ ಹೊರಟೋಗಿದೆ. ಎಲ್ಲಿ ಹೊರಟೋಗಿದೆ? ಅದು DK ಶಿವಕುಮಾರ್ ಕಳೆದ ಚುನಾವಣೆಯಲ್ಲೂ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ರು. ಕಾಂಗ್ರೆಸ್ಸು BJP ನಡುವೆ, ಕಾಂಗ್ರೆಸ್ಸು ಜನತಾದಳದ ನಡುವೆ ಇರತಕ್ಕಂಥ ಅಂತರ ಕೇವಲ 3,000 ಮತದ ಅಂತರ ಇರತಕ್ಕಂಥದ್ದು. 3,000. ರೈತ ಸಂಘದ 90,000 ಬೇರೆ. ಇವತ್ತು ಅಂಥ ಪರಿಸ್ಥಿತಿನಲ್ಲೂ ಇವರು ಪಾಪ ಪೇಪರು ಪೆನ್ನು ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ದಾರಿ ತಪ್ಪಿಸಿದ್ರಲ್ಲ. ಪೇಪರು ಪೆನ್ನು ಕೊಟ್ಟಾಯ್ತಲ್ಲ, ಪೇಪರು ಪೆನ್ನು ಇಟ್ಕೊಂಡು ಅಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ? ತಮಿಳ್ನಾಡಿನಲ್ಲಿ DMK ಕಾಂಗ್ರೆಸ್ ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ದೀರಿ. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡಲ್ಲ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದಾರೆ. ಅದರ ಬಗ್ಗೆ ನೀವೇನಾದ್ರು ಧ್ವನಿ ಎತ್ತಿದ್ರ? ಈಗ ಅದಕ್ಕೆ ದೇವೇಗೌಡರು ಧ್ವನಿ ಎತ್ತಿರೋದು. ಮೇಕೆದಾಟು ನಮ್ಮ ಹಕ್ಕು, ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ದಿನ ದೆಹಲಿಗೆ ಹೋಗಿದ್ದು, ಅಲ್ಲಿ ಕೆಲವು ವಕೀಲರನ್ನ ಭೇಟಿ ಮಾಡಿ ಬಂದಿರೋದು ಮೇಕೆದಾಟನ್ನ ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಮನೆ ಹತ್ರಕ್ಕೆ ಯಾಕೆ ಬಂದರು? ಕಾವೇರಿ ನೀರಿನ ಕೆಲವು ತೀರ್ಪುಗಳು ಬಂದಾಗ ಯಾಕೆ ಬಂದರು ಅಲ್ಲಿಗೆ ದೇವೇಗೌಡರ ಮನೆಗೆ? ಇವತ್ತು ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಿ. ನಿಮಗೆ ಯಾರಿಗೂ ಹಕ್ಕಿಲ್ಲ ದೇವೇಗೌಡರ ಬಗ್ಗೆ ನೀರಾವರಿಯ ವಿಷಯದಲ್ಲಿ. ಅವರ ಕಮಿಟ್ಮೆಂಟ್ ಏನು ಈ ರಾಜ್ಯಕ್ಕೆ? ನಿಮ್ಮ ಯಾರಲ್ಲೂ ಒಂದು ಕಿಂಚಿತ್ ಯೋಗ್ಯತೆ ಇಲ್ಲ ನಿಮಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಲಿಕ್ಕೆ.